ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಅವಲಕ್ಕಿ ಸೌತೆಕಾಯಿ ಅವಲಕ್ಕಿ ಮಾಡ್ತಾಯಿದ್ದೀನಿ. ಅವಲಕ್ಕಿ ತೊಳ್ಕೊಂಡು ಒಂದೆರಡು ಸಲ ತೊಳೆದು ನೀರು ಬಸ್ತು ಅದಕ್ಕೆ ಸೌತೆಕಾಯಿ ತುರಿದ್ಬಿಟ್ಟು ಹಾಕ್ಕೊಬೇಕು. ಅದಕ್ಕೆ ಇಂಗ್ರೀಡಿಯೆಂಟ್ಸು ಕೊಬ್ಬರಿ ಬೇಕು ಅಂದರೆ ಇದಕ್ಕೆ ಕಾಯಿ ತೆಂಗಿನಕಾಯಿ ಇದು ಈರುಳ್ಳಿ ದಪ್ಪದಾದರೆ 2, ಚಿಕ್ಕವಾದ್ರೆ 3 ಟೊಮೆಟೊ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ, ಅದು ಈರುಳ್ಳಿ ಫ್ರೈ ಆಗೋಷ್ಟು ಎಣ್ಣೆ ಹಾಕಬೇಕು. ಇದು ಸೌತೆಕಾಯಿದು ಹಾಕಿದ್ರೆ ತುರಿದು ಹಾಕಿದ್ರೆ ಗ್ಯಾಸ್ಟ್ರಿಕ್ ಆಗೋಲ್ಲ. ಅವಲಕ್ಕಿ ತಿಂದರೆ ಗ್ಯಾಸ್ಟ್ರಿಕ್ ಅಂತಾರಲ್ಲ, ಕೆಲವರಿಗೆ ಇದು ಗ್ಯಾಸ್ಟ್ರಿಕ್ ಆಗೋಲ್ಲ, ತುಂಬ ಚೆನ್ನಾಗಿರುತ್ತೆ. ಅವಲಕ್ಕಿ ತೊಳೆದ್ಬಿಟ್ಟು ನೀರು ಬಸ್ದು ಸ್ವಲ್ಪ ನೀರು ಬಸ್ಬಿಟ್ಟು ಇಟ್ಬಿಡಬೇಕು. ಅದಕ್ಕೆ ಸೌತೆಕಾಯಿ ತುರಿದು ಹಾಕಿದ್ರೆ ಸೌತೆಕಾಯಿ ನೀರಲ್ಲೇ ಅವಲಕ್ಕಿ ಸ್ವಲ್ಪ ಮೆತ್ತಗಾಗುತ್ತೆ, ಚೆನ್ನಾಗಿರುತ್ತೆ ಮೆತ್ತಗಿದ್ರೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ, ಮಾಮೂಲಿ ಒಗ್ಗರಣೆಗೆ. ಆಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಇವತ್ತು ತುಂಬ ಲೇಟ್ ಆಗೋಯ್ತು. ಮಕ್ಕಳಿಗೆ ಎಲ್ಲ 7:15 ಆಗೋಯ್ತು. ಅವನಿಗೆ ವ್ಯಾನ್ ಬಂದುಬಿಡುತ್ತೆ 8:15ಗೆ. ಮಗನಿಗೆ ವ್ಯಾನ್ ಬರುತ್ತೆ. ಅವ್ನಿಗೆ 8:15, 8:15 ವ್ಯಾನ್ ಬರೋದು. ಮಗಳಿಗಿನ್ನ ಸ್ಕೂಲ್ ಸ್ಟಾರ್ಟ್ ಆಗಿಲ್ಲ, 1ನೇ ತಾರೀಕಿಂದ ಸ್ಕೂಲ್ ಸ್ಟಾರ್ಟ್. ಅವಳಿಗೆ 7:15, 7:15 ಅವಳನ್ನ ರೆಡಿ ಮಾಡಬೇಕು. ಅವಳು ಕ್ಲೀನಿಗೆ ಹೋಗ್ತಾಳೆ. ಮಗ BNRಗೆ ಹೋಗ್ತಾ ಇದ್ದಾನೆ. ಬೆಳಗ್ಗೆ ಮಾರ್ನಿಂಗ್ ಮಳೆ ಬಂದು ತೋಟದಿಂದ ನೀರೆಲ್ಲ ಮನೆ ಬಾಗಿಲು ಬಂದು ಮಣ್ಣೆಲ್ಲ ಬಂದುಬಿಟ್ಟಿತ್ತು. ಅದನ್ನು ಬೆಳಗ್ಗೆ 5 ಗಂಟೆಯಿಂದ 5:15 ತನಕ ತೊಳೆದು, ಮತ್ತು ನಮ್ಮದು ಹಾಲಿದೆಯಲ್ಲ, ಹಾಲೆಲ್ಲ ನಮ್ಮ ಮನೆಯಲ್ಲಿ ಪ್ಯಾಕಿಂಗ್ ಮಾಡಿ ಅಂಗಡಿ ತೆಗೆದುಕೊಂಡೆ ಓಡಾಡ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. 6 ಗಂಟೆಗೆಲ್ಲ ಅಂಗಡಿ, 5:45, 6 ಗಂಟೆಗೆ ಅಂಗಡಿ ತೆಗೆದಿದ್ದೀನಿ. ಬೆಳಗ್ಗೆನೇ ಫ್ರೆಶ್ ಅಪ್ ಆಗ್ತಿದ್ವಿ. ಇವತ್ತು ಫ್ರೆಶ್ ಅಪ್ಪು ಆಗಿಲ್ಲ. ಇವತ್ತು ಮಾರ್ನಿಂಗು ಈ ಥರ ಏನೇನು ಆಗ್ಬಿಡ್ತು ಅಂತಂದರೆ ತೊಳೆಯೋದು ಅಲ್ಲಿಂದ ಇಲ್ಲಿಗೆ ಅಂತಂದರೆ ತುಂಬ ಕಷ್ಟ. ಪೈಪ್ ಹಾಕೊಂಡು ಆ ಪೈಪ್ ಎತ್ಕೊಂಡು ತೊಳೆಯೋದು. ನೋಡಿ, ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಅದು ಅವಲಕ್ಕಿನ ಹಾಕಿ ಇದು ಮಾಡಬೇಕು. ಹಂಗೆ ಅವನಿಗೆ ಇವಾಗ ಕಾಫಿ ಟೀ ಹಾಲು ಏನು ಕುಡಿಯೋಲ್ಲ ಬೆಳಗ್ಗೆ ಹೊತ್ತು. ಮಾರ್ನಿಂಗ್ ಟೈಮ್ ಅದೇನು ಅಭ್ಯಾಸ ಇಲ್ಲ. ಒಂದು ಸ್ವಲ್ಪ ಜ್ಯೂಸ್ ಕೊಡ್ತೀನಿ, ಇಲ್ಲ ವೆಜಿಟೇಬಲ್ ಜ್ಯೂಸು, ಇಲ್ಲ ಕ್ಯಾರೆಟ್ ಇದು ಹಣ್ಣುಗಳ ಜ್ಯೂಸು, ಇಲ್ಲ ಡ್ರೈ ಫ್ರೂಟ್ಸ್ ಜ್ಯೂಸು. ನೆನ್ನೆಲ್ಲ ವೆಜಿಟೇಬಲ್ಲು ಇದು ಮಾಡಿದ್ದೆ, ಬೀಟ್ರೂಟು ಮತ್ತು ನೆಲ್ಲಿಕಾಯಿ ಜ್ಯೂಸ್ ಮಾಡಿಕೊಟ್ಟಿದ್ದೆ. ಮೊನ್ನೆ ದಾಳಿಂಬೆ ಜ್ಯೂಸ್ ಮಾಡಿದ್ದೆ. ಇವತ್ತು ಸ್ವಲ್ಪ ಮಳೆ ತುಂಬ ಕೋಲ್ಡ್ ಇದೆಯಲ್ಲ, ಅದು ಯಾವುದು ಬೇಡ, ವೆಜಿಟೇಬಲ್ ಕೋಲ್ಡ್ ಆಗುತ್ತೆ ಅಂತ ಡ್ರೈ ಫ್ರೂಟ್ಸ್ ಹಾಕಿ ಗಸಗಸೆ ಹಾಲು ಥರ ಮಾಡಿಕೊಡ್ತಾಯಿದ್ದೀನಿ. ಆ ಡ್ರೈ ಫ್ರೂಟ್ಸ್ಗೆ ಅದು ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳೋ ಅಷ್ಟೊತ್ತಿಗೆ ಎರಡು ಕಡೆ ಹಂಗೆ ಓಡಾಡ್ಕೊಂಡು ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ಕಡೆ ಅದು ಫ್ರೈ ಆಗೋದಕ್ಕೆ ತೋರಿಸ್ತೀನಿ. ಅದನ್ನು ಏನೇನು ಹಾಕ್ಕೊಬೇಕು. ಒಂದು 10 ಬಾದಾಮಿ, ಒಂದು 10 ಗೋಡಂಬಿ, ನಮ್ಮದು ಏನೇನು ಆಪ್ಷನ್ ಡ್ರೈ ಫ್ರೂಟ್ಸ್ ಇದೆಯಾ, ಮಖಾನ ಇತ್ತು, ಮಖಾನ ಒಂದೆರಡು, ಬೆಲ್ಲ, ಗಸಗಸೆ, ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ಒಂಚೂರು ತೆಂಗಿನ ತುರಿ ಎಲ್ಲ ನೈಸ್ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಒಂದು ತಪ್ಪಲೆಗೆ ಬಿಟ್ಬಿಟ್ಟು ಒಂಚೂರು ಬಿಸಿ ಆದಮೇಲೆ ಕಾಯ್ದಿರೋ ಹಾಲು ಹಾಕಿ ಸ್ವಲ್ಪ ಒಂದು ಕುದಿಸ್ಬಿಟ್ಟು ಕೊಟ್ಟರೆ ಚೆನ್ನಾಗಿರುತ್ತೆ. ಅದು ಹಸಿ ಸ್ಮೆಲ್ಲು ಇರೋಲ್ಲ, ಏನೂ ಇರೋಲ್ಲ. ಮತ್ತು ನನಗೆ ಇದೆಲ್ಲ ಇತ್ತು, ಬೀಜಗಳು, ಕುಂಬಳ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಎಲ್ಲ ಬೀಜಗಳಿತ್ತು. ಅದು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ. ತಿಂದ್ರಿ ಅಂದರೆ ಹಾಗೆ ತಿನ್ನಲ್ಲ ಅವರು. ಎಲ್ಲ ಪೌಡರ್ ಇದು ಮಾಡಿ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಒಂದೊಂದು ಗ್ಲಾಸ್ ಕುಡಿತಾನೆ. ಅವರು ಕುಡಿತಾರೆ, ಮಗಳು ಎಲ್ಲರೂ ಕುಡಿತಾರೆ ಆಲ್ಮೋಸ್ಟ್ ಅಲ್ಲೂ. ನೋಡಿ, ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ. ನಾನು ಮಾಡೋ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ ವೀಡಿಯೋಗಳ್ನ ತೋರಿಸ್ತಾ ಇರ್ತೀನಿ, ಕುಕ್ಕಿಂಗ್ ವೀಡಿಯೋಗಳೆಲ್ಲ ತೋರಿಸ್ತಾ ಇರ್ತೀನಿ. ಡ್ರೈ ಫ್ರೂಟ್ಸ್ ಎಲ್ಲ ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಮಕ್ಳಿಗೆ ಡೈಲಿ ಬೇಕು ಅಂತ ಆನ್ಲೈನಾಗ ಅಂಗಡಿಗೆ ಐಟಮ್ ಹಾಕಬೇಕಲ್ಲ, 1 kg ತಂದು ಇಟ್ಸ್ಕೊಂಬಿಟ್ಟಿರ್ತೀನಿ. ಅರ್ಧ kg ಪ್ಯಾಕೆಟ್ ಖಾಲಿ ಆದಂಗೆ. ಡ್ರೈ ಬಾದಾಮಿ, ಗೋಡಂಬಿ, ಅಂಜೂರ ಎಲ್ಲ ಇತ್ತು. ಅಂಜೂರ ಅದು ನೆನೆಸ್ಬೇಕಾಯ್ತು, ನೈಟ್ ಗ್ರೈಂಡ್ ಆಗೋಲ್ಲ ಅಂತ ಹಾಕಿಲ್ಲ. ಅದ್ರ ಜೊತೆ ಮಖಾನ ಪ್ಯಾಕೆಟ್ ಇತ್ತು, ಮಖಾನ ಎಲ್ಲ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನಂದು ವೀಡಿಯೋ ಒಂದು ಕೈಯಲ್ಲಿ ಹಿಡ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಒಂದೊಂದು ಕೆಲವು ವೀಡಿಯೋ ಕ್ಲಿಪ್ಪಿಂಗ್ ಇದಾಗ್ತಾಯಿದೆ. ನನ್ನ ಕಡೆಯಿಂದ ಏನೇ ತಪ್ಪಾದ್ರು ಮೆಸೇಜ್ ಮಾಡಿ, ಅದನ್ನು ತಪ್ಪಿದರೆ ತಿದ್ಕೊತೀನಿ. ನನ್ನ ವಾಯ್ಸಲ್ಲಿ ಏನಾರ ಪ್ರಾಬ್ಲಮ್ ಇದ್ದರೆ ನನ್ನನ್ನು ಫಾಲೋ ಮಾಡಿ. ನಿಮ್ಗೆ ಒಳ್ಳೊಳ್ಳೆ ಟಿಫನ್ನು ಎಲ್ಲ ತೋರಿಸ್ತೀನಿ. ಅವನಿಗೆ ಟಿಫನ್ನು ನಂದಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ನಾನು ಮಾರ್ನಿಂಗು ನಮ್ಮದು ಹಾಲನ್ನು ಬೇಕಾದ್ರೆ ತೋರಿಸ್ತೀನಿ. ಹಾಲು ಕ್ರೇಟೆಲ್ಲ ಬರುತ್ತೆ. ಮಾರ್ನಿಂಗ್ ರೋಟೀನು ಅಂತ ನಮ್ದು ಕರೆಕ್ಟಾಗಿ 4 ಗಂಟೆ ಸ್ಟಾರ್ಟ್ ಆದರೆ 10-11 ಗಂಟೆ ಆದರೂ ಮುಗಿಯೋಲ್ಲ ನಮ್ಮದು ರೋಟೀನು. ಅದಕ್ಕೆ ನೋಡಿ, ಗಸಗಸೆ ಎಲ್ಲ ಹಾಕ್ಕೊಂಡು ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ.
ಇದು ಫ್ರೈ ಆದಮೇಲೆ ಟೊಮೊಟೊ ಹಾಕ್ತೀನಿ. ಟೊಮೊಟೊ ಆದಮೇಲೆ ಟೊಮೊಟೊ ಸ್ವಲ್ಪ ಸಾಫ್ಟ್ ಉಪ್ಪು ಹಾಕಿ ಅವಲಕ್ಕಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಕಾಯಕ್ಕೆ ಇಟ್ಟಿದ್ದೀನಿ. ಫ್ರೈ ಮಾಡಿಬಿಟ್ಟು ಯಾರೋ ಅಂಗಡಿ ಕರೆದ್ರು ಅಂತ ಹೋಗ್ತೀನಿ. ಅಂಗಡಿ ಕರೆದು ಐಟಮ್ ಕೊಟ್ಬಿಟ್ಟು ಬಂದು ಮಿಕ್ಸಿಗೆಲ್ಲ ಹಾಕ್ಕೊಂಡು ಅದನ್ನೆಲ್ಲ ರೆಡಿ ಮಾಡಿ ಮಗ ಸ್ನಾನಕ್ಕೆ ಹೋಗಿದ್ದ. ನೋಡಿ ಇಲ್ಲಿ ವೀಡಿಯೋ ಇಟ್ಬಿಟ್ಟು ಹೋಗಿದ್ದೀನಿ, ಹಾಗೆ ಆನ್ ಆಗೇ ಇದೆ ಅದು. ನನ್ನ ಕಡೆಯಿಂದ ಏನೇ ಮಿಸ್ಟೇಕ್ ಆದರೂ ತಿಳಿಸ್ಕೊಡಿ, ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಕ್ಲಿಪ್ಪಿಂಗ್ ಅಂತ. ತುಂಬ ಚೆನ್ನಾಗಿರುತ್ತೆ. ರೆಡಿ ಆಯಿತು ಗಸಗಸೆ ಎಲ್ಲ ಅವಲಕ್ಕಿ ಎರಡೂ. ಥ್ಯಾಂಕ್ ಯು.